ಶೀಗಹಳ್ಳಿಯಲ್ಲಿ ಸಾರ್ಥಕವಾಗಿ ನಡೆದ ವಿಶ್ವ ಪರಿಸರ ದಿನಾಚರಣೆ, ಪರಿಸರ ಜಾಗೃತಿಗೆ ಒತ್ತಾಯ. ಶಿಡ್ಲಘಟ್ಟ ತಾಲೂಕಿನ ವೈಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೀಗಹಳ್ಳಿ ಗ್ರಾಮದಲ್ಲಿ ಪರಿಸರ ದಿನಾಚರಣೆ ಆಯೋಜನೆ. ಪರಿಸರ ಉಳಿಸಿ ಭವಿಷ್ಯ ಉಳಿಸಿ ಎಂಬ ಘೋಷಣೆಯೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ಶೀಗಹಳ್ಳಿ ಗ್ರಾಮದಲ್ಲಿ ಸಾರ್ಥಕವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ವೈಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಫೌಂಡೇಶನ್ ಫಾರ್ ಇಕಾಲಜಿಕಲ್ ಸೆಕ್ಯೂರಿಟಿ FES ಸಂಸ್ಥೆಯ ಸಹಯೋಗದಲ್ಲಿ ಸಂಘಟಿಸಲಾಗಿದ್ದು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳಿ ಅವರ ನೇತೃತ್ವ ನೀಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ಶಾಲಾ ಮಕ್ಕಳಿಂದ ಪ್ರಾರ್ಥನೆ ಗೀತೆ ಆಡಿ ಸಮಾರಂಭಕ್ಕೆ ಭಾವನಾತ್ಮಕ ಶೈಲಿಯಲ್ಲಿ ಚಾಲನೆ ನೀಡಲಾಯಿತು. ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಶುದ್ಧ ಮತ್ತು ಪ್ರಕೃತಿ ಸ್ನೇಹಿ ಬದುಕಿನ ಮೆರುಗು ತೋರಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಆವರಣದಲ್ಲಿ ವಿವಿಧ ಪ್ರಕಾರದ ಗಿಡಗಳನ್ನು ನಾಟಿ ಪ್ರತಿಯೊಂದಕ್ಕೂ ಗಿಡಕ್ಕೂ ಪೂಜೆ ಸಲ್ಲಿಸುವ ಮೂಲಕ ಪರಿಸರದ ಮಹತ್ವವನ್ನು ಗೌರವಿಸಲಾಯಿತು. ಸ್ವಾಗತ ಭಾಷಣದಲ್ಲಿ ಅಧ್ಯಕ್ಷ ಮುರಳಿ ಮಾತನಾಡುತ್ತಾ ಪರಿಸರ ಕ್ಷೀಣಿಸುತ್ತಿರುವ ಸ್ಥಿತಿಯನ್ನು ವಿವರಿಸುತ್ತಾ, ಈ ದಿನಾಚರಣೆಯು ಕೇವಲ ಒಂದು ದಿನದ ಆಚರಣೆ ಆಗದೆ ನಿತ್ಯ ಜೀವನದಲ್ಲಿ ನಾವು ಪರಿಸರ ಸಂರಕ್ಷಣೆಗೆ ಕಟ್ಟುನಿಟ್ಟಾಗಿ ನಿಲ್ಲಬೇಕಿದೆ. ಮಕ್ಕಳಿಗೆ ಗಿಡಗಳ ಮಹತ್ವ ತಿಳಿಸಲು ಮತ್ತು ಪರಿಸರ ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲು ಇಂತಹ ಕಾರ್ಯಕ್ರಮಗಳು ಅತಿ ಅವಶ್ಯಕ ಎಂದರು. ಕಾರ್ಯಕ್ರಮದ ಪ್ರಮುಖ ಭಾಗವಾಗಿ ಕನ್ನಡ ಶಾಲೆಯ ಮಹತ್ವ ಕುರಿತು ಶಿಕ್ಷಕ ಆಂಜನೇಯ ಪ್ರಸಾದ್ ಮಾತನಾಡಿದರು. ಗ್ರಾಮೀಣ ಮಕ್ಕಳಿಗೆ ಕನ್ನಡ ಭಾಷೆಯಲ್ಲಿ ಶಿಕ್ಷಣದ ಮೌಲ್ಯ ಮತ್ತು ಸಾಂಸ್ಕೃತಿಕ ಪರಂಪರೆ ಕುರಿತು ಸಣ್ಣ ಕಥೆಯ ಮೂಲಕ ಪರಿಸರದ ಜಾಗೃತಿ ಮೂಡಿಸಿದರು. 1972ರಲ್ಲೇ UN ಅಂತ ಅಂದರೆ ಅಂತಾರಾಷ್ಟ್ರೀಯ ಒಂದು ಸಂಸ್ಥೆ ಗುರುತಿಸಿತ್ತು. 1972 ಸುಮಾರು ಜನ ನಾವು ಹುಟ್ಟೇ ಇರಲ್ಲ, ಆ ಟೈಮ್ಗೆ ಕೆಲವರು ಹುಟ್ಟಿರೋರು ಇರಬಹುದು. 1972ರಲ್ಲೇ 9% ಪರಿಸರ ಕೆಟ್ಟಿತ್ತಂತೆ. ಹಾಗಾಗಿ ಇವರು ಏನು ಮಾಡಿದರು, ಅಂತಾರಾಷ್ಟ್ರೀಯ ಒಂದು ಸಂಸ್ಥೆ ಈ ಒಂದು ವಿಶ್ವ ಪರಿಸರದ ಬಗ್ಗೆ, ವಿಶ್ವ ಅಂತಲ್ಲ ಪರಿಸರದ ಬಗ್ಗೆ ಒಂದು ಕಾಳಜಿಯನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡ್ತು. ನಮಗೂ ನಿಮ್ಗೆಲ್ಲರಿಗೂ ಗೊತ್ತು, ಒಂದು ವಿಶ್ವಸಂಸ್ಥೆ ಅಂತ ಇದೆ. ಎಲ್ಲ ದೇಶಗಳು ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಕೂಡ ಆ ವಿಶ್ವಸಂಸ್ಥೆ ಎಂಬತಕ್ಕಂಥದ್ರಲ್ಲಿ ಸದಸ್ಯತ್ವವನ್ನು ಪಡೆದಿರುತ್ತೆ. ಆ ವಿಶ್ವಸಂಸ್ಥೆ ಏನು ಮಾಡ್ತು, 1974ರಲ್ಲಿ ಜೂನ್ 5 ಈ ಒಂದು ವಿಶ್ವ ಪರಿಸರ ದಿನವನ್ನು ಮೊದಲನೇ ಬಾರಿಗೆ ಇಡೀ ಜಗತ್ತಿನಾದ್ಯಂತ ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಇದು ಇದರ ಒಂದು ಚರಿತ್ರೆ. ನಾವು ನಿರಂತರವಾಗಿ ಕಾಡು ಕಡಿದು ಗಾಳಿಯ ಗುಣಮಟ್ಟ ಹಾಳು ಮಾಡುತ್ತಿದ್ದೇವೆ. ನೀರಿನ ಮೂಲಗಳು ಬರಿದು ಹೋಗುತ್ತಿರುವ ಸಮಯದಲ್ಲಿ ಗಿಡ ನಾಟಿ ಅವುಗಳನ್ನು ಬೆಳೆಸಿ ಜಾಗೃತಿ ಮೂಡಿಸುವುದು ಮಾತ್ರವಲ್ಲದೆ ಜವಾಬ್ದಾರಿಯುತ ಬದುಕು ಕಟ್ಟುವುದು ನಮ್ಮ ಕರ್ತವ್ಯ ಎಂಬ ಸಂದೇಶವನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕ್ಯಾತಪ್ಪ ನುಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು SFCS ಅಧ್ಯಕ್ಷ ಬಸವರಾಜು, ಗ್ರಾಮ ಉಪಾಧ್ಯಕ್ಷೆ ಜಯಮ್ಮ, ಕಲ್ಪವೃಕ್ಷ ರೈತ ಉತ್ಪಾದಕ ಸಂಘದ ಅಧ್ಯಕ್ಷ ಹಾಗೂ ಮಾಜಿ ಪಂಚಾಯಿತಿ ಅಧ್ಯಕ್ಷ HM ಕ್ಯಾತಪ್ಪ, ಪಂಚಾಯಿತಿ ಸದಸ್ಯರು CN ದೇವರಾಜ್, ವೆಂಕಟಲಕ್ಷ್ಮಮ್ಮ, KM ರವಿಕುಮಾರ್, ಹಾಲಿ ಸದಸ್ಯ ಹಾಗೂ ಮಾಜಿ ಅಧ್ಯಕ್ಷೆ ಹೇಮಾವತಿ ರಾಮರೆಡ್ಡಿ, ಪಂಚಾಯಿತಿ ಕಾರ್ಯದರ್ಶಿ ಆಂಜನಪ್ಪ, ಲೆಕ್ಕಾಧಿಕಾರಿ ಸುಬ್ಬು, ಅರಣ್ಯ ಇಲಾಖೆ ಪ್ರತಿನಿಧಿ ಶ್ರೀನಿವಾಸ್, FES ಸಂಸ್ಥೆಯ ಲೀಲಾವತಿ, SDMC ಅಧ್ಯಕ್ಷೆ ಅನಿತಾ, ಸ್ಥಳೀಯ ಕಾರ್ಯಕರ್ತರು ಮುನಿನಾಣಪ್ಪ, ಆಶಾ, ಮಂಜುಳಾ, ಶ್ವೇತಾ, ದೇವರಾಜ್, ಸರ್ಕಾರಿ ಶಾಲೆಯ ಶಿಕ್ಷಕ ಆಂಜನೇಯ ಪ್ರಸಾದ್ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಬಂದ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಗ್ರಾಮಸ್ಥರು, ಮಕ್ಕಳು ಹಾಗೂ ಗಣ್ಯರು ಆತಿಥ್ಯ ಸ್ವೀಕರಿಸಿ ಸಂತೋಷದಿಂದ ಭಾಗವಹಿಸಿದರು. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಸರ್ಕಾರದ ಒಂದು ಕಾರ್ಯಕ್ರಮ ಮನೆಗೊಂದು ಮರ ಊರಿಗೊಂದು ವನ ಅಂತೇಳಿ ಕಾರ್ಯಕ್ರಮ ಐತೆ. ಈಗ ಅದು ಯಾಕಂದ್ರೆ ಮನೆಗೊಂದು ಮರ ಅನ್ನೋ ಬದಲು ಈಗ ನಾವು ಏನು ಇವತ್ತು ಜಮೀನು ಐತೆ, 2 ಎಕರೆ ಇರ್ಬೋದು, 1 ಎಕರೆ ಇರ್ಬೋದು, 5 ಎಕರೆ ಇರ್ಬೋದು, ಅದರಲ್ಲಿ ಒಂದು 20% ಮರ ಬೆಳೆಸ್ಬೇಕು ಅಂತೇಳಿ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಇವತ್ತು ಏನು ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ, ಅಗ್ರಿಕಲ್ಚರ್ ಮಾಡ್ತಾ ಇದ್ದೀವಿ, ಒಂದು ಕಡೆ ರೇಷ್ಮೆ ಬೆಳೆ ಮಾಡ್ತಾ ಇದ್ದೀವಿ, ತರಕಾರಿ ಬೆಳೆ ಬೆಳೀತಾ ಇದ್ದೀವಿ. ಯಾವ ಬೆಳೆಗೂ ಇವತ್ತು ಸುಮಾರು 6 ತಿಂಗಳಿಂದ ಯಾವುದಕ್ಕೂ ಧಾರಣೆ ಇಲ್ಲ. ಟೊಮಾಟೊ ಎಲ್ಲ ತಗೊಂಡು ಚರಂಡಿಗಳು ಸುರಿತಾವ್ರಿ, ಕೋಸ್ ಚರಂಡಿಗಳು ಸುರಿತಾವ್ರಿ. ಯಾವುದ್ರಲ್ಲೇನೂ ಇವತ್ತು ರೈತರಿಗೆ ದುಡ್ಡು ಬರ್ತಾ ಇಲ್ಲ. ರೈತರ ಪರಿಸ್ಥಿತಿ ತುಂಬ ಶೋಚನೀಯವಾಗೈತೆ. ಆದ್ದರಿಂದ ಏನಿವತ್ತು ನಾವು ರೈತಾಪಿ ಜನ ಇದ್ದೀವಿ, ಈ ಒಂದು ಕಾರ್ಯಕ್ರಮ ಏನು ಸರ್ಕಾರ ನಡೆಸ್ಕೊಂಡು ಬರ್ತೈತೆ, ಇವತ್ತೇನು ಊರು ಒಂದು ಮರ ಅನ್ನೋ ಬದಲು ಏನು ನಮ್ಮ ಜಮೀನು ಐತೆ, ಜಮೀನಿನಲ್ಲಿ 20% ನಾವು ಮರ ಬೆಳೆಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ರೈತರು ಮನೋಡಿಸ್ಕೊಂಡು ಈ ಒಂದು ಮರಗಳು ಬೆಳೆಸಬೇಕು. ಈಗ 5 ಎಕರೆ ಇರೋರು ಸುಮಾರು ಒಂದು 2 ಎಕರೆ ಮಾವಿನ ಗಿಡನೋ, ಆಮೇಲೆ ಗೋಡಂಬಿನೋ, ಇತರ ಜಾತಿಗಳು ಬೇಕಾದಷ್ಟು ಬಂದೈತೆ ಇವತ್ತು. ಯಾಕಂದ್ರೆ ಅರಣ್ಯ ಇಲಾಖೆಯಲ್ಲಿ ಹೋದಾಗ ನಮ್ಗೆ ಬೇಕಾದಷ್ಟು ಜಾತಿ ಮರಗಳು ಬಂದೈತೆ, ಮಹಾಗಣಿ ಬಂದೈತೆ. ಅದು ಇವತ್ತು 15ರಿಂದ 20 ವರ್ಷ ಆದರೆ ಒಳ್ಳೆ ದುಡ್ಡು ಬರ್ತೈತೆ ರೈತರಿಗೆ. ನಾವು ಇವತ್ತು ವ್ಯವಸಾಯ ಮಾಡ್ತಾ ಇದ್ದೀವಿ. ರೇಷ್ಮೆ ಎಲೆನೋ ತಕ್ಕ ಮಟ್ಟಿಗೆ
6 ಕಾಸು 3 ಕಾಸು ಬರ್ತಾ ಇರ್ಬೋದು. ಯಾಕಂದ್ರೆ ಇವತ್ತು ಖರ್ಚು ಹಂಗೆ ಐತೆ. ಏನ್ ಇವತ್ತು 250ರಿಂದ 300 ಮೊಟ್ಟೆ 500 ಮೊಟ್ಟೆ 1000 ಮೊಟ್ಟೆ ಮೇಯಿಸ್ತಾ ಇದ್ರು, ಅವರೆಲ್ಲ 150 125 150 ಮೊಟ್ಟೆಗೆ ಬಂದ್ಬಿಟ್ಟಿದ್ದಾರೆ. ಇವತ್ತು ಮನೆಗಳು ಒಬ್ಬೊಬ್ಬರು 100 ಅಡಿ ಕಟ್ಟಿದ್ದಾರೆ, 50 ಅಡಿ ಕಟ್ಟಿದ್ದಾರೆ. ಅವ್ರಿಗೆ ಮೇಯಿಸ್ತಾ ಇರೋದೆಷ್ಟು? ಇವಾಗ ನಮ್ಮನೆ 67 ಅಡಿ 70 ಅಡಿ ಐತೆ. ನಾನು ಹುಳನೇ ಮೇಯಿಸ್ತಾ ಇಲ್ಲ. ಪ್ರೊಟೆಕ್ಷನ್ ಮಾಡೋದಂಗೆ ಏನು ಅಂತ ನಾವು ಯಾವಾಗಲೂ ನಾವು ಅದನ್ನ ಆಲೋಚನೆ ಮಾಡಲ್ಲ. ಅದಕ್ಕೋಸ್ಕರ ಈ ವರ್ಷದಿಂದ ಏನು ಮಾಡಿದ್ದಾರೆ ಅಂದರೆ ವಿಶ್ವ ಪರಿಸರ ಗ್ರಾಮ ಸಭೆಯನ್ನ ಎಲ್ಲ ಪಂಚಾಯಿತಿಗಳಲ್ಲಿ ಹಮ್ಮಿಕೊಳ್ಬೇಕು. ಅಂದರೆ ವರ್ಷಕ್ಕೆ 2 ಬಾರಿ ವಿಶ್ವ ಪರಿಸರ ಗ್ರಾಮ ಸಭೆಯನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಈ ಪರಿಸರ ಅಂಗವಾಗಿ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಏನು ಬರುತ್ತೆ ಅಂದರೆ, ಇವಾಗ ನಾವು ಗಿಡ ನಾಟಿ ಮಾಡಿಬಿಡ್ತೀವಿ, ಸ್ಕೂಲಲ್ಲಿ ನಾಟಿ ಮಾಡಿಬಿಡ್ತೀವಿ, ಹೋಗ್ತೀವಿ. ಗೋಮಾಳದಲ್ಲಿ ಸ್ಮಶಾನದಲ್ಲಿ ನಾಟಿ ಮಾಡ್ತೀವಿ, ಹೋಗ್ಬಿಡ್ತೀವಿ. ಅದನ್ನ ಪ್ರೊಟೆಕ್ಷನ್ ಮಾಡಲ್ಲ. ಅದಕ್ಕೋಸ್ಕರ ಏನು ಅಂತಂದರೆ, ಗ್ರಾಮ ಪಂಚಾಯಿತಿಯಲ್ಲಿ ಇವಾಗ ನಮ್ಮ ಗ್ರಾಮ ನಮ್ಮ ಯೋಜನೆ ಅನ್ನೋದೊಂದು ಪ್ಲಾನ್ ಇದೆ. ಆ ಪ್ಲಾನ್ ಒಳಗಡೆ ನಾವು ಎಲ್ಲೆಲ್ಲಿ ಇವಾಗ ಸಾರ್ ಹೇಳ್ದಂಗೆ ಸ್ವಂತ ಜಮೀನುಗಳಲ್ಲಾಗ್ಬೋದು, ಕೆರೆಗಳೆಲ್ಲ ಆಗ್ಬೋದು, ಮತ್ತು ಗೋಮಾಳ ಜಮೀನಲ್ಲಾಗ್ಬೋದು, ಸ್ಮಶಾನ ಜಾಗಗಳಲ್ಲಾಗ್ಬೋದು, ಈ ಥರ ಪ್ಲಾನ್ನ ನಾವು ಒಂದು ಮಾಡಿಕೊಟ್ರೆ, ಇವಾಗ ಅರಣ್ಯ ಇಲಾಖೆಯಲ್ಲಿ ಬರೋಂಥದ್ದವರು ಅರಣ್ಯ ಇಲಾಖೆಯವರು ಯೋಜನೆಯನ್ನು ಸೇರಿಸ್ಕೊಡ್ತಾರೆ, ಮತ್ತು ನರೇಗಾದಲ್ಲಿ ಬರೋಂಥವ್ರು ನರೇಗಾದಲ್ಲಿ ಪ್ಲಾನ್ನ ಸೇರಿಸ್ಕೊಡ್ತಾರೆ. ನಮ್ಮ ಕಡೆಯಿಂದ ಏನಾದರೂ ಬಂದರೆ ನಾವು ಆ ಪ್ಲಾನ್ನಲ್ಲಿ ಸೇರಿಸ್ಕೊಂಡು ಅದನ್ನೇ ಒಂದು ಕಾರ್ಯಗತ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಗ್ರಾಮ ಸಭೆಯನ್ನು ಕರೆದಿರುವಂಥದ್ದು. 2 ಮಾತು ಹೇಳೋದಕ್ಕೆ ಎಲ್ರಿಗೂ ನನಗೆ ವಂದಿಸಿ ನಾನು 2 ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೆಲ್ಲರಿಗೂ ಬಂದಂತಹ ಮಳೆ ಬರ್ತಾರೆ. ಮಕ್ಕಳಿಂದ ಒಂದು ಪುಟ್ಟ ಪರಿಸರ ಗೀತೆ. ಮಕ್ಕಳು ಆ ಕಡೆ ನೋಡ್ರಿ, ಯಾರು